ಹಸ್ತದಲ್ಲಿ ಎಂ ಚಿಹ್ನೆ ಮೂಡಿದ್ದರೆ ಅದರ ಫಲವೇನು, ಅದರ ಸೂಚನೆ ಏನು ಎಂಬುದನ್ನು ನಾವು ಇದಕ್ಕಿಂತ ಮೊದಲು ತಿಳ್ಕೊಂಡಿದ್ದೇವೆ. ಅಂದರೆ ಎಂ ರೀತಿಯಲ್ಲಿ ಒಂದು ಚಿಹ್ನೆ ಹಸ್ತದಲ್ಲಿ ಮೂಡಿರುತ್ತದೆ. ಅದರ ಫಲಗಳೇನು, ಅದು ಯಾವ ರೀತಿ ನಮಗೆ ಏನನ್ನು ಸೂಚಿಸುತ್ತದೆ, ಹಣ ಬರುತ್ತದೆಯೋ, ಶ್ರೀಮಂತಿಕೆ ತರುತ್ತದೆಯೋ, ಅಥವಾ ಅದರಲ್ಲಿ ಬೇರೆ ಏನಾದರೂ ದೋಷ ಫಲಗಳಿದೆಯೇ ಮುಂತಾದ ವಿಚಾರಗಳನ್ನು ತಿಳ್ಕೊಳ್ಬೇಕಾಗುತ್ತೆ. ಯಾಕಂದರೆ ಇದು ನಮ್ಮ ಜೀವನದಲ್ಲಿ ಬರುವಂತಹ ಹಣಕಾಸಿಗೆ ಸಂಬಂಧಪಟ್ಟಂತಹ ಮುಖ್ಯವಾದ ಒಂದು ಚಿಹ್ನೆ. ಹಾಗೆಯೇ ಇವತ್ತು ನಾವು ವಿಶಾಖ ನಕ್ಷತ್ರದ ಬಗ್ಗೆ, ಆ ನಕ್ಷತ್ರದಲ್ಲಿ ಹುಟ್ಟಿದ ಜನರ ಬಗ್ಗೆ, ಅವರಿಗೆ ಏನೇನು ಫಲಗಳಿದೆ ಎಂಬ ವಿಚಾರಗಳನ್ನು ತಿಳಿಯಬೇಕಾದರೆ ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಬೇಕಾಗುತ್ತೆ. ಅಂದರೆ ವಿಶಾಖ ನಕ್ಷತ್ರ, ಅದರ ಫಲಗಳೇನು, ಅದರಲ್ಲಿ ಹುಟ್ಟಿದವರು ಯಾವ ಯಾವ ರೀತಿಯಲ್ಲಿ ಅವರ ಜೀವನವನ್ನು ನಡೆಸುತ್ತಾರೆ, ಅವರನ್ನು ನೋಡಿದಾಗ ಹೇಗೆ ನಾವು ಗುರುತಿಡಿಯಬಹುದು ಮುಂತಾದ ವಿಚಾರಗಳನ್ನು ನಾವು ತಿಳಿದುಕೊಳ್ಳೋಣ. ಅಂದರೆ ಇವತ್ತಿನ ಮುಖ್ಯವಾದ ವಿಚಾರ ಎಂ ಚಿಹ್ನೆ ಹಸ್ತದಲ್ಲಿರುವುದನ್ನು ಹೇಗಿರುತ್ತದೆ ಎಂಬುದನ್ನು ನೋಡುವುದಾಗಿದೆ. ಅದಕ್ಕಿಂತ ಮೊದಲು ತಿಳಿಯಲು ನಿಮ್ಮ ಹಸ್ತ ನೀವೇ ನೋಡಿ, ಕೈಯಲ್ಲದು ನಿಮ್ಮ ಜೀವನ. ಎಲ್ಲರಿಗೂ ನಮಸ್ಕಾರ. ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಹಸ್ತರೇಖಾ ಸಾಮುದ್ರಿಕ ಶಾಸ್ತ್ರದಲ್ಲಿ ಹಸ್ತದಲ್ಲಿ ಮೂಡಿರುವಂತಹ ಎಂ ಚಿಹ್ನೆ ಅಂದರೆ ಎಂ ಸೈನ್ ಇನ್ ಫಾರ್ಮಿಸ್ಟ್ರಿ ಅಂತ ನಾವು ಹೇಳ್ತೀವಿ. ಅದರಿಂದ ಯಾವ ಚಿಹ್ನೆ ಯಾವ ರೀತಿಯಲ್ಲಿ ಹೇಗಾಗುತ್ತದೆ, ಆ ಎಂ ಚಿಹ್ನೆ ಯಾವ ರೀತಿಯಲ್ಲಿ ಮೂಡಿರುತ್ತದೆ ಎಂಬುದನ್ನು ತಿಳಿಯೋಣ. ಅದಕ್ಕೆ ಹಾರ್ಟ್ ಲೈನು, ಹೆಡ್ ಲೈನು ಮತ್ತು ಲೈಫ್ ಲೈನು ಮತ್ತು ಫೇಟ್ ಲೈನು ಅಂದರೆ ಹೃದಯ ರೇಖೆ, ಜ್ಞಾನ ರೇಖೆ, ಹಾಗೆ ನಮ್ಮ ಆಯುಷ ರೇಖೆ ಹಾಗೂ ಭಾಗ್ಯ ರೇಖೆಗಳು ಸೇರಿ ಆಗುವಂತಹ ಒಂದು ಚಿಹ್ನೆ ಎಂ. ಅಂದರೆ ಇಂಗ್ಲಿಷ್ ಅಕ್ಷರದ ಎಂ ರೀತಿಯಲ್ಲಿರುತ್ತದೆ. ಅದು ಒಳ್ಳೆಯದೋ ಕೆಟ್ಟದ್ದೋ, ಅದರಿಂದ ನಾವು ಏನನ್ನು ನಿರೀಕ್ಷೆ ಮಾಡಬಹುದು ಎಂಬುದನ್ನು ನೋಡೋಣ. ಹೇಗೆಂದರೆ ನೋಡಿ, ಇದಿದೆ ನೋಡಿ, ಇದು ಹಾರ್ಟ್ ಲೈನು ಅಂದರೆ ನಮ್ಮ ಹೃದಯ ರೇಖೆ, ಇದು ನಮ್ಮ ಜ್ಞಾನ ರೇಖೆ, ಇದು ಫೇಟ್ ಲೈನ್ ಅಂದರೆ ಭಾಗ್ಯ ರೇಖೆ, ಇದು ನಮ್ಮ ಆಯುಷ ರೇಖೆ. ಈಗ ನೋಡಿ, ಇದೊಂದು ಹೀಗೆ ಎಂ ಚಿಹ್ನೆ ಮೂಡಿದೆ. ಈ ರೀತಿ ಚಿಹ್ನೆ ಮೂಡಿದಾಗ ಇದರಿಂದ ಏನನ್ನು ನಾವು ನಿರೀಕ್ಷೆ ಮಾಡುತ್ತೇವೆ, ಅದರ ಫಲಗಳೇನು ಎಂಬುದನ್ನು ತಿಳಿಯೋಣ. ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವ ಇಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳ್ಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿಯಾಗ್ತೀರಿ, ಯಶಸ್ವಿಯಾಗ್ತೀರಿ, ಸಂತೋಷಕರವಾದ ಜೀವನ ನಡೆಸಲು ನಿಮಗೆ ಸಾಧ್ಯವಾಗುತ್ತದೆ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ಸರಿಯಾಗಿ ನೋಡಿದಾಗ ಮಾತ್ರ ನಿಮಗೆ ವಿಷಯಗಳು ಸರಿಯಾಗಿ ಅರ್ಥವಾಗುವುದು. ಆದುದರಿಂದ ಆರಂಭದಿಂದ ಕೊನೆಯವರೆಗೂ ವಿಡಿಯೋವನ್ನು ನೋಡಿ, ಆಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಸಾಮಾನ್ಯ ಜನರು ತಮ್ಮ ಭವಿಷ್ಯ ತಿಳಿಯಲು ಏನು ಮಾಡಬೇಕೆಂದು ಕೇಳುತ್ತಿದ್ದಾರೆ. ನಮ್ಮ ಬಳಿ ಭವಿಷ್ಯ ತಿಳಿಯಬೇಕಾದ್ರೆ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಹಾಯ್ ಅಂತಾದರೂ ಕಳಿಸಿ, ಎಸ್ ಅಂತಾದರೂ ಕಳಿಸಿ, ನನಗೆ ಭವಿಷ್ಯ ತಿಳಿಯಬೇಕಂತಾದರೂ ಕಳಿಸಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ನೀವು ಮುಂದುವರೆದರೆ ನಿಮ್ಮ ನಿಖರವಾದ ಭವಿಷ್ಯ ಹುಟ್ಟಿದಾಗಿನಿಂದ ಕೊನೆಯವರೆಗೆ ಏನೇನು ನಡೆಯುತ್ತದೆ, ಯಾವಾಗ ಒಳ್ಳೆಯ ಸಮಯ ಬರುತ್ತದೆ, ಯಾವಾಗ ಕೆಲಸ ಸಿಗುತ್ತದೆ, ಯಾವಾಗ ಮದುವೆ ಆಗುತ್ತದೆ, ಯಾವಾಗ ಹಣ ಬರುತ್ತದೆ ಮುಂತಾದ ಎಲ್ಲ ವಿಚಾರಗಳನ್ನು ತಿಳಿಸುತ್ತೇವೆ. ಕಷ್ಟ ನಿವಾರಿಸಲು ಬೇಕಾದ ಪರಿಹಾರೋಪಾಯಗಳನ್ನು ತಿಳಿಸಲಾಗುವುದು. ಆಸಕ್ತಿ ಮತ್ತು ನಂಬಿಕೆ ಇದ್ದವರು ಮಾತ್ರ ಈ ಕಾರ್ಯಕ್ರಮ ಎಂಬುದನ್ನು ಮರೆಯಬೇಡಿ. ಇಂತಹ ಮತ್ತು ನೋಡಿ, ನಾನು ಹೇಳಿದೆ ನಿಮಗೆ, ಯಾವುದೇ ಒಂದು ಹಸ್ತದಲ್ಲಿ ಹೃದಯ ರೇಖೆ, ಜ್ಞಾನ ರೇಖೆ, ಭಾಗ್ಯ ರೇಖೆ ಮತ್ತು ಆಯುಷ ರೇಖೆಗಳು ಸೇರಿದಾಗ ಎಂಬಂತಹ ಒಂದು ರೇಖೆ, ಎಂಬಂತಹ ಒಂದು ಚಿಹ್ನೆ ಮೂಡಿದರೆ ನೋಡಿ, ಇದು ಹೀಗೆ 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 ಮೂಡಿದ್ದರೆ ಆ ವ್ಯಕ್ತಿಯಲ್ಲಿ ಇದು ಒಳ್ಳೆಯ ಒಂದು ಸೂಚನೆ ಆಗಿರುತ್ತದೆ ಎಂದು ತಿಳಿಯಲಾಗಿದೆ. ಇಂತಹ ಚಿಹ್ನೆ ಎದ್ದು ಕಾಣುವಂತಿದ್ದರೆ, ಉತ್ತಮ ರೀತಿಯಲ್ಲಿದ್ದರೆ
ಅಂಥ ವ್ಯಕ್ತಿಗಳು ಅದ್ಧೂರಿ ಜೀವನ ನಡೆಸುವವರು. ಅವರಿಗೆ ಅದಕ್ಕೆ ಬೇಕಾದಷ್ಟು ಹಣ ಅವರಿಗೆ ಬಂದು ಸೇರಲಿದೆ. ಅಂದರೆ ಅದ್ಧೂರಿ ಜೀವನ ನಡೆಸುವಂತಹಷ್ಟು ಹಣ ಅವರಲ್ಲಿ ಇರುತ್ತದೆ. ಇವರು ಪ್ರಕೃತಿ ಸೌಂದರ್ಯವನ್ನು ಅದು ಪ್ರಕೃತಿಯನ್ನು ಇಷ್ಟಪಡುತ್ತಾರೆ. ಆದುದರಿಂದ ಪ್ರಕೃತಿಯಲ್ಲಿ ಯಾವುದೇ ನಾಶ ನಷ್ಟಗಳು ಬಂದಾಗ ಅದನ್ನು ಎದುರಿಸುವಂತಹ, ಅದಕ್ಕಾಗಿ ಹೋರಾಟ ಮಾಡುವಂತಹ ಒಂದು ಗುಣ ಇವರಲ್ಲಿ ಕಂಡುಬರುತ್ತದೆ. ಇವರು ಎಲ್ಲ ರೀತಿಯಲ್ಲೂ ಉತ್ತಮವಾದಂತಹ ಜೀವನ ನಡೆಸುತ್ತಾರೆ. ಮನಸ್ಸು, ತಿಳುವಳಿಕೆ, ಆರೋಗ್ಯ, ಅದೃಷ್ಟ, ಧನಾಭಿವೃದ್ಧಿ, ಯಶಸ್ಸು, ಸಂತೋಷ ಎಲ್ಲವೂ ಇವರಿಗೆ ಸುಲಭವಾಗಿ ಬಂದು ಸೇರುತ್ತದೆ. ಅಂದರೆ ಈ ಎಂ ಚಿಹ್ನೆ ಚೆನ್ನಾಗಿ ಎದ್ದು ಕಾಣಿಸುವಂತಿದ್ದರೆ ಅವರಿಗೆ ಜೀವನ, ಅಂದರೆ ಅವರಿಗೆ ಉತ್ತಮವಾದ ಜೀವನ, ಉತ್ತಮ ಮನಸ್ಸು, ಜ್ಞಾನ, ಆರೋಗ್ಯ, ಅದೃಷ್ಟ, ಧನಾಭಿವೃದ್ಧಿ, ಯಶಸ್ಸು, ಸಂತೋಷ ಎಲ್ಲವೂ ಇರುತ್ತದೆ ಎಂದು ಅರ್ಥ. ಹಸ್ತದಲ್ಲಿ ಈ ಚಿಹ್ನೆ ಎದ್ದು ಕಾಣಿಸುವಂತಿರಬೇಕು. ಈ ಚಿಹ್ನೆ ಎದ್ದು ಕಾಣಿಸುವಂತಿರಬೇಕು. ಹಾಗೆ ಇವರಿಗೆ ಚೆನ್ನಾಗಿದ್ದರೆ, ಅಂದರೆ ಎದ್ದು ಕಾಣಿಸುವಂತೆ ಚೆನ್ನಾಗಿ ನೋಡಿದ ಕೂಡಲೇ ಅದು ಎಂ ಅಂತ ಕಾಣಿಸುತ್ತಿದ್ದರೆ ಇದನ್ನು ರಾಜಯೋಗ ಎಂದು ಹೇಳಬಹುದು. ಯಾಕಂದರೆ ರಾಜರಂತೆ ಬದುಕುವಂತಹ ಅದೃಷ್ಟ ಇಂತಹ ವ್ಯಕ್ತಿಗಳಿಗೆ ಇರುತ್ತದೆ. ಆದುದರಿಂದ ಇಂತಹ ಚಿಹ್ನೆ ಎದ್ದು ಕಾಣಿಸುವಂತೆ, ಮಬ್ಬಾಗಿರಬಾರದು, ಎದ್ದು ಕಾಣಿಸುವಂತೆ ನೋಡಿದ ಕೂಡಲೇ ಎಂ ಕಾಣಿಸಬೇಕು. ಆಗಿದ್ದಾಗ ಅವರಲ್ಲಿ ಇಂತಹ ಎಲ್ಲ ಗುಣಗಳು ಕಂಡುಬರುತ್ತದೆ. ಇದೆ, ಆದರೆ ನನಗೆ ಹಣ ಬಂತು, ನನ್ನಲ್ಲಿ ಶ್ರೀಮಂತಿಕೆ ಇದೆ, ನನಗೆ ಅಧಿಕಾರ ಬಂತು ಎಂದು ಇಂತಹ ವ್ಯಕ್ತಿಗಳು ಜೀವನದಲ್ಲಿ ಶಿಸ್ತು ತಪ್ಪಿ ನಡೆದರೆ, ಜೀವನದಲ್ಲಿ ಅನೈತಿಕತೆಯನ್ನು ತಂದುಕೊಂಡರೆ, ಅವರು ತಮ್ಮ ಮನಸ್ಸನ್ನು ಬೇರೆ ಅನೈತಿಕ ಮಾರ್ಗಕ್ಕೆ ತಿರುಗಿಸಿದರೆ ಈ ಎಲ್ಲ ಅದೃಷ್ಟಗಳು ಅವರಿಂದ ತಾನಾಗಿಯೇ ದೂರವಾಗುತ್ತದೆ. ಆದುದರಿಂದ ಈ ಚಿಹ್ನೆ ಇರುವಂತಹ ವ್ಯಕ್ತಿಗಳು ಯಾವಾಗಲೂ ಉತ್ತಮವಾದ, ಶಿಸ್ತುಬದ್ಧವಾದ, ಜನ ಮೆಚ್ಚುವಂತಹ ರೀತಿಯಲ್ಲಿ ಜೀವನ ನಡೆಸಬೇಕು. ನನಗೆ ಅಧಿಕಾರ ಇದೆ, ಹಣ ಇದೆ ಎಂದು ಅಡ್ಡದಾರಿ ಹಿಡಿದು ಭೋಗ ಜೀವನ ನಡೆಸಲು ಹೋಗಿ ಎಲ್ಲವನ್ನೂ ಕಳೆದುಕೊಳ್ಳುವಂತಹ ಸಾಧ್ಯತೆಯೂ ಇದೆ. ಆಗ ಈ ಎಂ ಚಿಹ್ನೆ ಮಬ್ಬಾಗುತ್ತಾ ಹೋಗುತ್ತದೆ. ಮಬ್ಬಾಗಿ ಅದು ಎದ್ದು ಕಾಣಿಸುವುದಿಲ್ಲ. ಆ ಸ್ಥಿತಿಯಲ್ಲಿ ಇವರಿಗೆ ಬಂದಂತಹ ಎಲ್ಲ ಅದೃಷ್ಟಗಳು ಒಂಥರ ತಟಸ್ಥವಾಗಿ, ಇವರಿಗೆ ಯಾವುದೇ ರೀತಿಯಲ್ಲಿ ಹಣ ಬರುವುದಿಲ್ಲ. ಸಮಸ್ಯೆಗಳಿಗೆ ಸಿಕ್ಕಿ ಹಾಕಿಕೊಂಡು, ಹಲವಾರು ಆರೋಪಗಳಿಗೆ ಸಿಕ್ಕಿ ಹಾಕಿಕೊಂಡು ಅವರು ಜೀವನದಲ್ಲಿ ಹೆಚ್ಚು ಕಷ್ಟಪಡಬೇಕಾಗುತ್ತದೆ ಎಂಬುದನ್ನು ಮರೆಯಬಾರದು. ಆದುದರಿಂದ ಎಂ ಚಿಹ್ನೆ ಎದ್ದು ಕಾಣಿಸುವಂತಿದ್ದರೆ ಅವರು ಸರಿಯಾದ ರೀತಿಯಲ್ಲಿ ಶಿಸ್ತುಬದ್ಧವಾದ ಜೀವನ ನಡೆಸಿದರೆ ಇದರ ಎಲ್ಲ ಫಲಗಳನ್ನು ಅನುಭವಿಸಲು ಸಾಧ್ಯವಾಗುತ್ತದೆ. ಒಂದು ವೇಳೆ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿದರೂ ಸಹ ಅವರು ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ತಡವಾಗಬಹುದು. ಅಂದರೆ ಹಾಗೆ ಸಂಭವಿಸಿದರೆ ಅವರ ನಿರ್ಧಾರಗಳು ತಪ್ಪಬಹುದು. ಸಂದರ್ಭಕ್ಕೆ ತಕ್ಕಂತೆ ಅವರು ನಿರ್ಧಾರಗಳನ್ನು ಮಾಡುವುದಿಲ್ಲ. ಆದುದರಿಂದ ಇಂತಹ ಚಿಹ್ನೆಗಳಿಗೆ ಬದಲಾವಣೆ ಆಗುತ್ತದೆ. ಇಂತಹ ಎಂ ಚಿಹ್ನೆಗಳಿಗೆ ಬದಲಾವಣೆ ಆಗುವಂಥ ಸಾಧ್ಯತೆ ಇದೆ. ಮೊದಲೇ ಹೇಳಿದ ಹಾಗೆ ಅದು ಎದ್ದು ಕಾಣಿಸುವಂತಿರೋ, ಅದು ಮಬ್ಬಾಗುತ್ತಾ ಹೋಗುತ್ತದೆ. ಆಗ ಏನಾಗುತ್ತದೆ, ಅವರಿಗೆ ಇಂತಹ ಚಿಹ್ನೆಗಳು, ಯಾವುದೇ ಹಸ್ತದಲ್ಲಿರುವ ಚಿಹ್ನೆಗಳು 7 ದಿನಗಳಲ್ಲಿ ಬದಲಾಗಬಹುದು, ಅಥವಾ 7 ವಾರಗಳಲ್ಲಿ ಬದಲಾಗಬಹುದು, ಅಥವಾ 7 ತಿಂಗಳಲ್ಲಿ ಬದಲಾಗಬಹುದು. ಇನ್ನು ಕೆಲವರಿಗೆ 7 ವರ್ಷಗಳಲ್ಲಿ ಇದರ ಫಲಗಳು ಬದಲಾಗಬಹುದು. ಅಂದರೆ ಅವರು ಅಂದುಕೊಂಡಂತಹ ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ಫಲವನ್ನು ಅನುಭವಿಸಲು ಸಾಧ್ಯವಾಗದೆ ಹೀಗೆ ವರ್ಷದಿಂದ ವರ್ಷಕ್ಕೆ, ದಿನದಿಂದ ದಿನಕ್ಕೆ, ವಾರದಿಂದ ವಾರಕ್ಕೆ ಮುಂತಾದ ರೀತಿಯಲ್ಲಿ ಅವರು ತಮ್ಮ ಜೀವನದಲ್ಲಿ ಇಂತಹ ಫಲಗಳನ್ನು ಪಡೆಯಲಾಗದೆ ಜೀವನವು ಕಷ್ಟಕ್ಕೆ ಸಿಕ್ಕಿ ಹಾಕಿಕೊಳ್ಳಲಿದೆ. ಹೌದು, ಈಗ ನೋಡಿ ಇದರಲ್ಲಿ, ಈಗ ನೋಡಿ ಈ ಕಣ್ಣಂಗೆ ಎಂ ಚಿಹ್ನೆಯಲ್ಲಿ ಈಗ ಒಂದು ರೇಖೆ, ಈಗ ನೋಡಿ ಇದು ಎಂ ಚಿಹ್ನೆ ಇದೆ, ಈಗ ಒಂದು ರೇಖೆ ಹೋಗಿದ್ದರೆ, ಅಥವಾ
ಇಂಟು ಚಿಹ್ನೆ ಇದ್ದರೆ, ಇಲ್ಲೊಂದು ಚಿಹ್ನೆ ಇದ್ದರೆ, ಇಂಟು ಚಿಹ್ನೆ ಇದ್ದರೆ, ಹೀಗೆಲ್ಲ ಇದ್ದರೆ ಇವರು ಆಧ್ಯಾತ್ಮಿಕದತ್ತ ಹೆಚ್ಚು ಆಸಕ್ತಿ ತೋರುತ್ತಾರೆ. ಇವರು ಆಧ್ಯಾತ್ಮಿಕದತ್ತ ಹೆಚ್ಚು ಆಸಕ್ತಿ ತೋರುತ್ತಾರೆ. ಅದಕ್ಕಾಗಿ ತಮ್ಮ ಎಲ್ಲ ಆಸ್ತಿ, ಹಣ ಎಲ್ಲವನ್ನು ದಾನ ಮಾಡಬಹುದು. ದಾನ ಮಾಡಿ ಬರಿ ಕೈಯಾಗುವಂತಹ ಸಾಧ್ಯತೆಯೂ ಇದೆ ಎಂಬುದನ್ನು ಈ ರೀತಿಯ ಚಿಹ್ನೆಗಳಿಂದ ನಾವು ತಿಳಿಯಬಹುದು. ಇವರಿಗೆ ಇಮೋಷನ್ ಹೆಚ್ಚಾಗಿ ಕಂಡುಬರುತ್ತದೆ. ಅಂದರೆ ಬೇಗನೆ ಕೋಪ ಆಗೋದು, ಬೇಗನೆ ದುಃಖ ಬರುವುದು, ಬೇಗನೆ ಅದು ತಣಿಯುವುದು, ಬೇಗನೆ ನಿರ್ಧಾರಗಳನ್ನು ತೆಗೆದುಕೊಂಡು ಮೋಸ ಹೋಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತದೆ. ಆದುದರಿಂದ ಇಂತಹ ಜನರು ತುಂಬ ಎಚ್ಚರವಾಗಿ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಮಾಡಬೇಕಾಗುತ್ತದೆ. ಅಂದರೆ ಎಲ್ಲವೂ ದಾನ ಮಾಡಿ ಇವರು ಹಣದ ಬಗ್ಗೆ ಹೆಚ್ಚು ಮಹತ್ವ ಕೊಡಲ್ಲ. ಅಂದರೆ ಇವರಿಗೆ ಅವರ ನಿರ್ಧಾರಗಳು ತಪ್ಪಿ ಅವರು ಹಣದ ಬಗ್ಗೆ ಎಲ್ಲ ರೀತಿಯ ಮಹತ್ವ ಇಲ್ಲದಂತಹ ಸ್ಥಿತಿಗೆ ಬರುತ್ತಾರೆ. ಆದುದರಿಂದ ಇವರ ಜೀವನ ಎಷ್ಟು ಕಷ್ಟಕರವಾಗಿರುತ್ತದೆ. ನಾನು ಮೊದಲೇ ಹೇಳಿದಂಗೆ ಈ ಎಂ ಚಿಹ್ನೆ ಸರಿಯಾಗಿದ್ದರೆ ಮಾತ್ರ, ಎಂ ಚಿಹ್ನೆ ಕರೆಕ್ಟಾಗಿ ಕಾಣುವಂತಿದ್ದರೆ ಮಾತ್ರ ಅದರ ಪೂರ್ಣ ಫಲ. ಹಾಗೆಯೇ ಅದರ ಬಣ್ಣಗಳಲ್ಲೂ, ಅಂದರೆ ಹಸ್ತದ ಬಣ್ಣಗಳಲ್ಲೂ ಅದರ ಪ್ರತಿಫಲನವನ್ನು ನಾವು ಕಾಣಬಹುದು. ಅಂದರೆ ಬಣ್ಣಗಳಲ್ಲಿ ರೆಡ್ ಮುಂತಾದವು ಅತ್ಯುತ್ತಮ ಫಲವನ್ನು ಕೊಡುತ್ತದೆ ಎಂದು ತಿಳಿಯಬೇಕು. ಅದು ಈಗ ನಾನು ಹೇಳಿದ್ದು ಈ ಎಂ ಚಿಹ್ನೆಯ ಫಲಗಳ ಬಗ್ಗೆ. ಅದು ಬಣ್ಣವಾದ ಹಸ್ತದ ಬಣ್ಣ ಪಿಂಕ್ ಆಗಿದ್ದರೆ ಅಥವಾ ರೆಡ್ ಆಗಿದ್ದರೆ ಅವರ ಫಲಗಳು ಹೆಚ್ಚು ಉತ್ತಮವಾಗಿರುತ್ತದೆ ಎಂದು ತಿಳಿಯಬೇಕು. ಹೀಗೆ ನಾವು ಎಂ ಸೈನ್ನ ಬಗ್ಗೆ ತಿಳಿದುಕೊಂಡವು. ಅಂದರೆ ಎಂ ಚಿಹ್ನೆಯ ಬಗ್ಗೆ, ಹಸ್ತದಲ್ಲಿ ಮೂಡುವಾಗ ಈ ಎಂ ಚಿಹ್ನೆಯ ಬಗ್ಗೆ ತಿಳಿದುಕೊಂಡು ಇವತ್ತಿನ ಹಸ್ತರೇಖಾ ಸಾಮುದ್ರಿಕ ಶಾಸ್ತ್ರದಲ್ಲಿ ಇದು ಇವತ್ತಿನ ಮುಖ್ಯವಾದ ವಿಷಯ. ಇದು ಹಸ್ತರೇಖಾ ಸಾಮುದ್ರಿಕೆ ಶಾಸ್ತ್ರ ಮೂಲಕ ಭವಿಷ್ಯ ತಿಳಿಯಲು ಇರುವಂತಹ ಒಂದು ವಿಧಾನವಾಗಿದೆ ಎಂಬುದನ್ನು ತಿಳಿದುಕೊಂಡು ನೀವು ಜೀವನದಲ್ಲಿ ಅಳವಡಿಸಿಕೊಂಡಾಗ ಉತ್ತಮವಾದಂತಹ ಸೌಲಭ್ಯ ಫಲಗಳನ್ನು ಜೀವನ ಸುಖವಾಗಿ ನಡೆಸಲು ಸಾಧ್ಯ. ಅಂದರೆ ಇಲ್ಲಿ ಹೇಳಿರುವ ಎಲ್ಲ ವಿಚಾರಗಳನ್ನು ಗಮನವಿಟ್ಟು ಕೇಳಬೇಕಾಗುತ್ತದೆ. ಇಲ್ಲದಿದ್ದರೆ ಅದರ ಫಲಗಳು ವಿಪರೀತ ಫಲಗಳಾಗಿ ಕೆಲವೊಮ್ಮೆ ನೀವು ಅಂದುಕೊಂಡಂತಹ ರೀತಿಯಲ್ಲಿ ಯಾವುದೂ ನಡೆಯುವುದಿಲ್ಲ ಎಂಬುದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಎಲ್ಲವನ್ನೂ ವಿಶ್ಲೇಷಣೆ ಮಾಡಬೇಕಾಗುತ್ತದೆ. ಈಗ ನಾವು ಇಂದಿನ ನಕ್ಷತ್ರ ವಿಶಾಖ ನಕ್ಷತ್ರ. ನಾವು ಇದಕ್ಕಿಂತ ಮೊದಲು ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ, ಮೃಗಶಿರ, ಆರಿದ್ರ್ಯ ನಕ್ಷತ್ರ, ಪುನರ್ವಸು, ಪುಷ್ಯ, ಆಶ್ಲೇಷ, ಮಘ, ಪುಬ್ಬ, ಉತ್ತರ, ಹಸ್ತ, ಚಿತ್ತರ, ಸ್ವಾತಿ ನಕ್ಷತ್ರಗಳ ಬಗ್ಗೆ ತಿಳಿದುಕೊಂಡೆವು. ಆ ನಕ್ಷತ್ರದಲ್ಲಿ ಹುಟ್ಟಿದವರು ಯಾವ ಯಾವ ರೀತಿಯಲ್ಲಿರುತ್ತಾರೆ ಎಂಬುದನ್ನು ಅರಿತುಕೊಂಡೆವು. ಈಗ ನಾವು ವಿಶಾಖ ನಕ್ಷತ್ರದಲ್ಲಿ ಹುಟ್ಟಿದವರ ಆ ನಕ್ಷತ್ರದಲ್ಲಿ ಹುಟ್ಟಿದವರ ಗುಣವು, ಅವರಲ್ಲಿ ಕಂಡುಬರುವ ವಿಶೇಷವಾದಂತಹ ಗುಣಗಳೇನು, ಅವರು ಯಾವ ರೀತಿಯಲ್ಲಿರುತ್ತಾರೆ ಎಂಬುದನ್ನು ತಿಳಿದುಕೊಳ್ಳೋಣ. ವಿಶಾಖ ನಕ್ಷತ್ರದಲ್ಲಿ ಹುಟ್ಟಿದವರು ಹೆಚ್ಚು ಶ್ರಮಜೀವಿಗಳಾಗಿರುತ್ತಾರೆ. ಅವರು ಕಷ್ಟಪಟ್ಟು ಬದುಕನ್ನು ಕಟ್ಟಿಕೊಳ್ಳುವಂತಹ ಗುರುಭಕ್ತರು ಮತ್ತು ದೈವಭಕ್ತರೂ ಆಗಿರುತ್ತಾರೆ. ನ್ಯಾಯಯುತವಾಗಿ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡುವ ಗುಣ ಇವರಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ತನಗೆ ಸರಿ ಎಂದೆನಿಸುವ ಕೆಲಸಗಳನ್ನು ಮಾಡುವ ಮತ್ತು ತನಗೆ ಸರಿಯೆಂದೆನಿಸಿದ ಅಭಿಪ್ರಾಯವನ್ನು ಯಾರ ಎದುರಿಗೆ ಬೇಕಾದರೂ ಧೈರ್ಯವಾಗಿ ಹೇಳುವ ಗುಣ ಇವರಲ್ಲಿ ಬರುತ್ತದೆ. ಮಾತಿನಲ್ಲಿ ದೃಢತೆ ಇರುತ್ತದೆ. ಇವರು ಯಾರೇ ವಿಷಯ ಹೇಳಿದರೂ ಅದು ದೃಢವಾದ ಧ್ವನಿಯಲ್ಲಿ ಹೇಳುವಂತಹ ಧೈರ್ಯ ಇವರಲ್ಲಿ ಕಂಡುಬರುತ್ತೆ. ಇವರು ಪ್ರಕೃತಿಯನ್ನು ಇಷ್ಟಪಡುವಂತಹ ವ್ಯಕ್ತಿಯಾಗಿರುತ್ತಾರೆ. ಪ್ರಕೃತಿಯನ್ನು ಇಷ್ಟಪಟ್ಟು ಅದರ ಸೌಂದರ್ಯವನ್ನು, ಅದರ ಉಳಿಯುವಿಕೆಗಾಗಿ ಹೋರಾಟವನ್ನು ಮಾಡುವಂತಹ ಒಂದು ಗುಣ ಇವರಲ್ಲಿ ಕಂಡುಬರುತ್ತದೆ. ಬೇರೆಯವರ ಅಭಿಪ್ರಾಯಗಳನ್ನು ಹೆಚ್ಚು ಹೊತ್ತು ಯೋಚಿಸಿದ ಬಳಿಕ ಮಾತ್ರ ಒಪ್ಪುವುದು ಇಲ್ಲವೇ ಬಿಡುವುದರ ಬಗ್ಗೆ ಹೇಳುವುದು. ಅಂದರೆ ಇವರ ನಿರ್ಧಾರಗಳು
ಯೋಚಿಸಿದ ಬಳಿಕ ಮಾತ್ರ ಜನರಿಗೆ ತಿಳಿಯುತ್ತದೆ. ಇದು ನಾವು ತಿಳಿದುಕೊಂಡಂತಹ ವಿಶಾಖ ನಕ್ಷತ್ರದಲ್ಲಿ ಹುಟ್ಟಿದವರ ಗುಣಗಳು. ನಾನು ಎಂದಿನಂತೆ ಹೇಳುವಂತಹ ಮಾತಿನಂತೆ ನಕ್ಷತ್ರ ನೋಡಿ ಅಥವಾ ಜಾತಕ ನೋಡಿ ಭವಿಷ್ಯ ಹೇಳಬೇಕಾದ್ರೆ ಅವರು ಹುಟ್ಟಿದ ಸಮಯ ನಿಖರವಾಗಿರಬೇಕು ಹಾಗೂ ಹುಟ್ಟಿದ ದಿನಾಂಕವೂ ಸರಿಯಾಗಿರಬೇಕು. ಇಲ್ಲದಿದ್ದರೆ ಅಂಥವರ ಜಾತಕ ನೋಡಿ ಭವಿಷ್ಯ ಹೇಳುವುದು ಸರಿಯಾದ ಕ್ರಮವಲ್ಲ. ಯಾಕಂದರೆ ನಿಖರವಾದ ಭವಿಷ್ಯ ತಿಳಿಯಲು ಸಾಧ್ಯವಾಗುವುದಿಲ್ಲ. ಆದುದರಿಂದ ಯಾರಿಗೆ ತಮ್ಮ ಹುಟ್ಟಿದ ಸಮಯ ಮತ್ತು ದಿನಾಂಕ ಮತ್ತು ಊರು ಸರಿಯಾಗಿ ತಿಳಿದಿರುತ್ತೆಯೋ ಅವರು ಮಾತ್ರ ಜಾತಕ ನೋಡಿ ಭವಿಷ್ಯ ತಿಳಿದುಕೊಳ್ಳಲು ಸಾಧ್ಯ. ಹಾಗೆ ಹುಟ್ಟಿದ ಸಮಯವಾಗಲಿ ಅಥವಾ ಹುಟ್ಟಿದ ದಿನಾಂಕವಾಗಲಿ ಸರಿಯಾಗಿ ತಿಳಿದಿಲ್ಲದವರು ಹಸ್ತರೇಖಾ ಸಾಮುದ್ರಿಕೆ ಶಾಸ್ತ್ರದಿಂದ ಭವಿಷ್ಯ ಕೇಳುವುದು ಉತ್ತಮ. ಯಾಕಂದರೆ ಹಸ್ತ ನೋಡಿ ಭವಿಷ್ಯ ತಿಳಿಯಲು ಅಂತಹ ವಿಚಾರಗಳ ಅವಶ್ಯಕತೆ ಇಲ್ಲ. ಹಸ್ತದ ಭಾಷೆಯನ್ನು ಕಲಿತವರಿಂದ ಮಾತ್ರ ನಿಖರವಾದ ಭವಿಷ್ಯ ತಿಳಿಯಲು ಸಾಧ್ಯ. ಆದುದರಿಂದ ಆ ಭಾಷೆಯನ್ನು ಹೀಗೆ ಒಂದೊಂದು ಗೆರೆಯು, ಒಂದೊಂದು ರೇಖೆಯು, ಒಂದೊಂದು ಚಿಹ್ನೆಯು ಅದರಲ್ಲೇ ಭಾಷೆಗೆ ನಾವಿಡುವ ಕಾಗುಣಿತಗಳು ಹಾಗೂ ವಾಕ್ಯ ರಚನೆ ಆಗಿರುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಂಡವರು ತಮ್ಮ ಭವಿಷ್ಯವನ್ನು ಈ ಮೂಲಕ ಕೇಳಿ ತಿಳಿದುಕೊಳ್ಳಬಹುದು. ಅದೆಲ್ಲವೂ ಭವಿಷ್ಯ ತಿಳಿಯುವುದು ಬಿಡುವುದು ಅವರವರ ನಂಬಿಕೆಗೆ ಬಿಟ್ಟಿದ್ದು. ಈಗ ಇಂತಹ ಕಾರ್ಯಕ್ರಮಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿದಾಗಲೇ ಎಲ್ಲವೂ ಅರ್ಥವಾಗುವುದು. ಆದ್ದರಿಂದ ಪೂರ್ತಿಯಾಗಿ ವಿಡಿಯೋ ನೋಡಿ ಆಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಅದೇ ರೀತಿ ಭವಿಷ್ಯ ತಿಳಿಯಬೇಕೆಂಬ ಆಸಕ್ತಿ ಮತ್ತು ನಂಬಿಕೆ ಇರುವರು ತಮ್ಮ ಭವಿಷ್ಯ ತಿಳಿಯಬೇಕಾದರೆ ಇದರಲ್ಲಿ ಕೊಟ್ಟಿರುವಂತಹ ಈ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಹಾಯ್ ಅಂತಾದರೂ ಕಳಿಸಿ, ಎಸ್ ಅಂತಾದರೂ ಕಳಿಸಿ, ನನ್ನ ಭವಿಷ್ಯ ತಿಳಿಯಬೇಕಂತಾದರೂ ಕಳಿಸಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ಮುಂದುವರಿದರೆ ನಿಮ್ಮ ನಿಖರವಾದ ಭವಿಷ್ಯ ಹುಟ್ಟಿದಾಗಿನಿಂದ ಕೊನೆಯವರೆಗೆ ಏನೇನು ನಡೆಯುತ್ತದೆ ಹಾಗೂ ಬರುವ ಸಮಸ್ಯೆಗಳನ್ನು ಪರಿಹರಿಸಲು ಮಾರ್ಗವೇನು ಎಂಬುದನ್ನು ತಿಳಿಸುತ್ತೇವೆ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇವೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.